ವೀಕ್ಷಕರೇ, ಕುಂಭರಾಶಿಯ ಮಾಸ ಭವಿಷ್ಯ ಅಂದ್ರೆ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ, ಈ ವರ್ಷದ ಕೊನೆಯ ತಿಂಗಳು ಮತ್ತೆ ಹೊಸ ವರ್ಷದ ಆರಂಭನೂ ಕೂಡ ಹೇಗಿರುತ್ತೆ, ಆರಂಭ ಹೇಗಿರುತ್ತೆ, ಮತ್ತೆ ಈ ತಿಂಗಳ ಕೊನೆಯಲ್ಲಿ ನಿಮಗೆ ಅದ್ಭುತವಾದಂತಹ ಲಕ್ಷ್ಮಿ ಯೋಗ ಇದೆಯಾ, ಯಾವ ರೀತಿಯಲ್ಲಿ ಎಚ್ಚರಿಕೆಗಳನ್ನು ಇರಬೇಕು ಅನ್ನುವಂತಹ ಅದ್ಭುತವಾದ ವಿಚಾರಗಳು ಈ ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ವಿಡಿಯೋ ನಿಮಗೆ ತುಂಬಾ ಅಂದ್ರೆ ತುಂಬಾ ಉಪಯೋಗ ಆಗುತ್ತೆ. ವಿಡಿಯೋ ಕೊನೆ ತನಕ ನೋಡಿ. ನಿಮಗೆ ಮುಖ್ಯವಾಗಿರ್ತಕ್ಕಂಥ ಪರಿಹಾರಗಳ ಬಗ್ಗೆ ಮಾಹಿತಿ ಇದೆ. ಆ ಪರಿಹಾರ ನಿಮಗೆ ಬೇಕೇ ಬೇಕು, ಹಾಗಾಗಿ ಕೊನೆ ತನಕ ನೋಡಿ. ಇನ್ ತಡ ಮಾಡೋದಿಲ್ಲ, ವಿಡಿಯೋ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಕುಂಭರಾಶಿಯ ನಕ್ಷತ್ರಗಳು ಧನಿಷ್ಠ ನಕ್ಷತ್ರದ 3 ಮತ್ತು 4ನೇ ಚರಣ, ಶತಭಿಷ ನಕ್ಷತ್ರದ 4 ಚರಣಗಳು, ಪೂರ್ವಭಾದ್ರ ನಕ್ಷತ್ರದ ಮೊದಲ 3 ಚರಣಗಳು ಈ ಕುಂಭರಾಶಿ ಅಂಡರ್ನಲ್ಲಿ ಬರುತ್ತೆ. ಇನ್ನು ಬಿಂದಿಗೆ ಹೊತ್ತಿರತಕ್ಕಂತ ಸ್ತ್ರೀಯ ಒಂದು ಲಾಂಛನ ಈ ಕುಂಭರಾಶಿಯದ್ದಾಗಿದೆ. ಇನ್ನು ರಾಶಾಧಿಪತಿ ಶನಿ, ವಾಯು ತತ್ವ, ಪಶ್ಚಿಮ ದಿಕ್ಕು, ಪುರುಷ ಲಿಂಗ, ಶುದ್ರವರ್ಣ, ಕ್ರೂರ ಸ್ವಭಾವ. ಇನ್ನು ರಾಶಿಯ ರತ್ನ ಬಂದು ನೀಲಂ ಆಗಿರುವಂತದ್ದು, ಜೊತೆಗೆ ಅದೃಷ್ಟದ ಬಣ್ಣ ನೀಲಿ ಮತ್ತು ಕಪ್ಪು ಆಗಿದೆ. ಅದೃಷ್ಟದ ದಿನ ಶುಕ್ರವಾರ ಹಾಗೂ ಶನಿವಾರ. ಅದೃಷ್ಟದ ದೇವತೆ ಶನಿ ಮಹಾತ್ಮ ಆಗಿರ್ತಕ್ಕಂಥದ್ದು. ಇನ್ನು ಅದೃಷ್ಟದ ಸಂಖ್ಯೆ 3, 6, 4, 8 ಆಗಿರ್ತಕ್ಕಂಥದ್ದು. ಅದೃಷ್ಟದ ದಿನಾಂಕ 8, 17, 26 ಆಗಿರ್ತಕ್ಕಂಥದ್ದು. ಮಿತ್ರ ರಾಶಿ ವೃಷಭ, ಮಕರ, ಮೀನ ಆಗಿದ್ರೆ, ಶತ್ರು ರಾಶಿ ಮೇಷ, ಕಟಕ, ಸಿಂಹ ಆಗಿರ್ತಕ್ಕಂಥದ್ದು. ಕುಂಭರಾಶಿಯವರು ಅಂದ ತಕ್ಷಣ ಕೇಳ್ಬೇಕಾ, ಯಾವತ್ತಿಗೂ ಸತ್ಯವನ್ನೇ ಹೇಳ್ತಕ್ಕಂಥದ್ದು, ನಂಬಿಕಸ್ಥವಾದಂತಹ ವ್ಯಕ್ತಿತ್ವ, ನಂಬಿದ್ರೆ ಪ್ರಾಣ ಕೊಡುವಂತಹ ವ್ಯಕ್ತಿತ್ವ. ಯಾರನ್ನೂ ಸಡನ್ ಆಗಿ ನಂಬೋದಿಲ್ಲ. ನಂಬಿದ್ರು ಅಂತಂದ್ರೆ ಕೊನೆಯ ಗಳಿಗೆವರೆಗೂ ಅವರ ನಂಬಿಕೆಗೆ ಅರ್ಹರಾಗಿರ್ತಾರೆ, ಭಾಜನರಾಗಿರ್ತಾರೆ. ಅಂತಹ ಒಂದು ನಂಬಿಕಸ್ಥ ಅಂತ ಹೇಳ್ಬೋದು. ಇನ್ನು ಸುಳ್ಳು ಹೇಳುವಂತದ್ದಂತಂದ್ರೆ ಆತ್ಮ ಸಾಕ್ಷಿಗೆ ಬಹಳಷ್ಟು ದ್ರೋಹ ಮಾಡ್ಕೊಂಡೇನೋ, ಅಥವಾ ಅದು ಕೊರಿತಾ ಇರುತ್ತೆ. ಯಾವಾಗ್ಲೂ ಸಾಂದರ್ಭಿಕವಾಗಿ ಏನೋ ಸುಳ್ಳು ಹೇಳ್ಬಿಟ್ರೆ ಒಂಥರ ಭಯ ಅನಿಸ್ಬೋದು, ಅಥವಾ ನಾನು ಎಲ್ಲೋ ಒಂದ್ ಕಡೆ ನಾನು ಈ ತಪ್ಪು ಮಾಡಿದ್ದೀನಿ ಅಂತ ಹೇಳಿ ಮನಸ್ಸಾಕ್ಷಿಗೆ ಆಗಾಗ ಕೊರಿತಾ ಇರತಕ್ಕಂಥದ್ದು. ಇನ್ನು ಸೂಕ್ಷ್ಮ ಮನಸ್ಸು, ಸಂಶೋಧಕ, ಒಳಗಡೆ ಒಬ್ಬ ಸಂಶೋಧಕ ಇರ್ತಾರೆ. ಯಾವುದೇ ಒಂದು ವಿಚಾರ ಇರ್ಲಿ, ಯಾವುದೇ ಒಂದು ಕೆಲಸ ಕಾರ್ಯಗಳಿದ್ರು ಕೂಡ ಅವ್ರದೇ ಆಗಿರ್ತಕ್ಕಂಥ, ಅಂದ್ರೆ ಕುಂಭರಾಶಿಯವರು ನಿಮ್ಮದೇ ಆಗಿರ್ತಕ್ಕಂಥ ಒಂದು ಸ್ಟ್ರಾಟರ್ಜಿ ಇರುತ್ತೆ. ಆ ಸ್ಟ್ರಾಟರ್ಜಿ ಪ್ರಕಾರ ಕೆಲಸ ಮಾಡ್ತಾ ಇರ್ತೀರಿ. ಸ್ವಲ್ಪ ನಿಮ್ ಮೈನಸ್ ಪಾಯಿಂಟ್ಗಳು ಏನಂತಂದ್ರೆ, ಜಲ್ದಿ ನಿರ್ಣಯ, ಆತುರ ನಿರ್ಣಯ ತಗೊಂಡ್ಬಿಡ್ತೀರಿ. ಈ ಆತುರ ನಿರ್ಣಯ ತೆಗೆದುಕೊಂಡು ಅನೇಕ ಸರಿ ನಿಮ್ಮ ಜೀವನದಲ್ಲಿ ಫೇಲ್ಯೂರ್ ಆಗಿರ್ತಕ್ಕಂಥ ಉದಾಹರಣೆಗಳು ಇದಾವೆ. ಅನೇಕ ಸಲ ದುಡುಕ್ಬಿಟ್ನೇನೋ, ನಾನು ಆತುರದ ನಿರ್ಣಯ ತೆಗೆದುಕೊಂಡ್ಬಿಟ್ನೇನೋ, ಈ ರೀತಿ ಪ್ರಾಬ್ಲಮ್. ಜೊತೆಗೆ ಚಂಚಲವಾಗಿರುವಂತ ಸ್ವಭಾವ, ಅಂದ್ರೆ ನೀವು ಏನೋ ಒಂದು ಕೆಲಸ ಮಾಡ್ತಾ ಇರ್ತೀರಿ, ಸಡನ್ ಆಗಿ ಮನಸ್ಸನ್ನ ಬೇರೆಡೆಗೆ ತೆಗೆದುಕೊಂಡ್ಬಿಡುವಂತದ್ದು, ಚೇಂಜ್ ಮಾಡ್ಬಿಡುವಂತದ್ದು, ಅಥವಾ ಉದ್ಯೋಗ ಚೇಂಜ್ ಮಾಡ್ಬೋದು, ನಿರ್ಣಯ ಚೇಂಜ್ ಮಾಡ್ಬೋದು. ಈ ರೀತಿ ಅದು ಮಿಸ್ ಮ್ಯಾಚ್ ಆಗ್ಬಿಡುತ್ತೆ. ಪ್ರಾರಂಭದಲ್ಲೆಲ್ಲ ಸರಿ ಇರುತ್ತೆ, ಆಮೇಲೆ ಅದು ಸ್ಟೇಬಲ್ ಆಗಿರಲ್ಲ. ಅದರಿಂದ ಬಹಳಷ್ಟು ನಿಮಗೆ ಮೈನಸ್ ಆಗಿರುವಂತದ್ದು, ಬಹಳಷ್ಟು ನಷ್ಟಗಳು ಕೂಡ ಒಮ್ಮೊಮ್ಮೆ ಆಗಿರುತ್ತೆ. ಅದು ನಿಜಾನ ಸುಳ್ಳ, ನಿಮ್ಮ ವ್ಯಕ್ತಿತ್ವ ಸರಿನಾ, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಇನ್ನು ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಫಲ ಅಂತಂದ್ರೆ ನೋಡಿ, ನಿಮಗೆ ಬಹಳಷ್ಟು ಒಳ್ಳೆ ಫಲಗಳು ಇದಾವೆ, ಆದ್ರೆ ಅಷ್ಟೇ ಚಾಲೆಂಜ್ಗಳು ಕೂಡ ಇದಾವೆ. ಇಲ್ಲಿ ಬಹಳ ಗಮನಿಸಬೇಕಾಗಿರುವಂತದ್ದು ವ್ಯಾಪಾರಸ್ಥರಿಗೆ. ಈ ಯಾವುದೇ ತರದ ವ್ಯಾಪಾರ ವಹಿವಾಟನ್ನ ಮಾಡ್ತಾ ಇದ್ದೀರಿ ಅಂತಂದ್ರೆ ಅನುಕೂಲಕರವಾದ ಫಲ ಇದೆ, ಆದ್ರೆ ಕಠಿಣವಾದ ರಸ್ತೆ ಇದೆ. ನೀವು ಹೋಗುವಂತ ದಾರಿ ಸುಲಭದ್ದೇನಿಲ್ಲ, ಸಾಕಷ್ಟು ಚಾಲೆಂಜ್ಗಳಿದೆ, ಸವಾಲುಗಳಿದೆ. ಮತ್ತೆ ಸಂದರ್ಭಕ್ಕೆ ತಕ್ಕ ಹಾಗೆ ನೀವು ಪ್ರಿಪೇರ್ ಆಗ್ಬೇಕಾಗತ್ತೆ. ಮತ್ತೆ ಮಾಡರ್ನ್ ತರ ನೀವು ಬದಲಾವಣೆ ಆಗ್ಬೇಕಾಗತ್ತೆ. ಸಿಚುವೇಶನ್ ಅನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಎಲ್ಲ ಜನಗಳೊಂದಿಗೂ ಅದೇ ರೀತಿಯಾಗಿ ವ್ಯವಹರಿಸಬೇಕಾಗತ್ತೆ. ಮತ್ತೆ ಅಪ್ಡೇಟ್ ಆಗ್ಬೇಕಾಗತ್ತೆ. ಮತ್ತೆ ಬದಲಾಯಿಸೋದಕ್ಕೆ ಏನ್ ಸಾಧ್ಯ ಆಗತ್ತೆ, ಇರೋದ್ರಲ್ಲಿನೇ ಅದನ್ನು ಬದಲಾಯಿಸಬೇಕಾಗತ್ತೆ. ಈ ರೀತಿಯಾಗಿರತಕ್ಕಂತ ಹೊಸ ಟ್ರಿಕ್ಗಳು, ಹೊಸ ಯೋಜನೆಗಳು, ಹೊಸ ಆವಿಷ್ಕಾರಗಳನ್ನ ನೀವು ಮಾಡ್ತಾ ಹೋದ್ರಿ ಅಂತಂದ್ರೆ ಹಣಕ್ಕೇನು ಕೊರತೆ ಇಲ್ಲ. ನೀವು ಸಕ್ಸಸ್ಫುಲ್ ಆಗುವಂತಹ ವ್ಯಕ್ತಿತ್ವ, ಅದರಲ್ಲೇನು ಡೌಟೇ ಇಲ್ಲ. ಅನುಕೂಲಗಳು ಇದೆ. ಇನ್ನು ಯಾವುದೇ ತರದ ಉದ್ಯೋಗ ಮಾಡಿದ್ರು ಕೂಡ ಸವಾಲಂತೂ ಇದೆ. ಆ ಸವಾಲಿಗೆ ಸರಿಯಾಗಿ ಸ್ಪಂದಿಸುವಂತ ಕೆಲಸವನ್ನ ಮಾಡ್ಕೋಬೇಕು. ಇನ್ನು ವಿಶೇಷವಾಗಿ ಈ ವಕೀಲರಿಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ಯಾವ್ದು ಕೇಸ್ಗಳನ್ನ ಹಿಡಿಬೇಕು, ಹಿಡಿಬಾರ್ದು, ಯಾವ ನಿರ್ಣಯ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಎಚ್ಚರಿಕೆ ಇರಬೇಕು. ಇನ್ನು ಮಾರಾಟಗಾರರಿಗೆ ಸ್ವಲ್ಪ ಪ್ರಮಾಣದ, ಈ ಔಷಧಿ ಮಾರಾಟಗಾರರಿಗೆ ಸ್ವಲ್ಪ ನಷ್ಟಗಳು ಕಂಡು ಬರುವಂತ ಸನ್ನಿವೇಶಗಳಿರುತ್ತೆ. ಇನ್ನು ಷೇರು ವ್ಯಾಪಾರ, ಪುಸ್ತಕ ವ್ಯಾಪಾರ, ಸಾರಿಗೆ ವ್ಯವಸ್ಥೆಯಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಬಹಳಷ್ಟು ಲಾಭಗಳನ್ನ ಗಳಿಸ್ತಕ್ಕಂತ ಸಾಧ್ಯತೆಗಳು ಕಂಡು ಬರುತ್ತೆ. ಮಾರಾಟ ಪ್ರತಿನಿಧಿಗಳಿಗೆ ಹೊಸ ಅವಕಾಶಗಳು, ಹೊಸ ಯೋಜನೆಗಳು ಗರಿಗೆದರುವಂತಹ ಸನ್ನಿವೇಶಗಳು ನೋಡಿ.
ಈ ಈ ನಷ್ಟಗಳ ಜೊತೆಯಲ್ಲಿನೇ ಲಾಭಗಳು ಕೂಡ ಇದಾವೆ. ಅದ್ರ ಬಗ್ಗೆನೂ ಕೂಡ ಎಚ್ಚರಿಕೆಯಿಂದ ನೀವು ಗಮನ ಹರಿಸಬೇಕಾಗತ್ತೆ. ಇನ್ನು ಬಹಳಷ್ಟು ವಿಚಾರಗಳು ಇದಾವೆ ಈ ವಿಡಿಯೋದಲ್ಲಿ, ನೀವು ಅದನ್ನೆಲ್ಲ ತಿಳ್ಕೊಳ್ಳೇಬೇಕು. ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ, ಬಾಕಿ ಮಾಹಿತಿ ತಿಳಿಸ್ಕೊಡೋಣ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುತ್ತೆ. 80 ರಿಂದ 100 ಪುಟ ಇರುತ್ತೆ. ನಿಮ್ಮದೇ ಆಗಿರುವಂತ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಹಿಂದಕ್ಕೆ ಹಿರಿಯರು ಏನ್ ಮಾಡ್ತಿದ್ರು, ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು. ಅವರಿಗೆ ಅದರ ಬಗ್ಗೆ ಅಪಾರವಾದ ಜ್ಞಾನ ಇತ್ತು. ಈಗ ಯಾರಿಗಿದೆ ಸಮಯ? ಬದಲಾಗಿರುವಂತ ಜೀವನ ಶೈಲಿಯಿಂದಾಗಿ ಯಾರಿಗೂ ಅದ್ರ ಬಗ್ಗೆ ಸಾಕಷ್ಟು ಗೊತ್ತಿಲ್ಲ. ಹಾಗಾಗಿ JB ಪ್ರೆಡಿಕ್ಷನ್ಸ್ ಅವರು ಒಂದು ಒಳ್ಳೆ ಅವಕಾಶವನ್ನ ನೀವು ಕುಳಿತಲ್ಲಿ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಈ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಹಿಡಿದಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನ ಗಳಿಸ್ತೀರಿ. ನಿಧಾನವಾಗಾದ್ರೂ ಪರವಾಗಿಲ್ಲ, ಅದರಲ್ಲಿ ಯಶಸ್ಸನ್ನ ಕಂಡುಕೋತೀರಿ. ಮತ್ತೆ ಹಠದಿಂದ ನೀವು ಮುಂದೆ ನುಗ್ತೀರಿ. ನಿಮ್ಮಲ್ಲಿ ಒಂದು ಛಲ ಇರುತ್ತಲ್ಲ, ಅದೇ ನಿಮ್ಮನ್ನ ಗೆಲ್ಸುತ್ತೆ. ನೀವು ಆಗುತ್ತೋ ಇಲ್ಲ ಅಂತ ತಿಳ್ಕೊಂಡು ಟೈಮ್ ಪಾಸ್ ಮಾಡೋ ಹಾಗಿಲ್ಲ. ಮೊಬೈಲ್ ಬಳಕೆ ಕಡಿಮೆ ಮಾಡ್ಕೋಬೇಕು. ಮೊಬೈಲ್ ಅತಿಯಾದ್ರೆ ಅಮೃತನ ವಿಷಯ ಆಗುತ್ತೆ. ನಿಮ್ ಕೆಲಸ ಮೊಬೈಲ್ ಅಲ್ಲಿ ಇದ್ರೆ ಮಾಡ್ಕೊಳ್ಳಿ, ತೊಂದ್ರೆ ಇಲ್ಲ. ಆದ್ರೆ ದುಡಿಯುವಂತಹ ಸಂದರ್ಭದಲ್ಲಿ, ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಮೊಬೈಲ್ ಬಳಕೆ ಒಳ್ಳೆ ನಿರ್ಣಯ ಅಲ್ಲ. ಹಾಗಾಗಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಜೊತೆಗೆ ಧೈರ್ಯ ಸಾಹಸದ ಗುಣ ನಿಮ್ಮನ್ನ ಬಹಳಷ್ಟು ಒಳ್ಳೆಯ ಎತ್ತರದ ಒಂದು ಸ್ಥಾನಕ್ಕೆ ಕರೆದೊಯ್ಯುವಂತಹ ಸಾಧ್ಯತೆಗಳಿದೆ. ಮತ್ತೆ ಈ ತಿಂಗಳಲ್ಲಿ ಅನಿರೀಕ್ಷಿತವಾದ ಧನಲಾಭ ಇದೆ. ಯಾವುದೋ ಒಂದು ಮೂಲದಿಂದ ನಿಮಗೆ ಹಣಕಾಸಿನ ಒಳಹರಿವು ತುಂಬಾ ಚೆನ್ನಾಗಿದೆ. ಜೊತೆಗೆ ಲಕ್ಷ್ಮೀ ಪ್ರಾಪ್ತಿ ಯೋಗಗಳು ಕೂಡ, ಅವಕಾಶಗಳು ನಿಮಗೆ ಯಾವುದೋ ಒಂದು ಮೂಲದಿಂದ ಆಗುವಂತ ಸಾಧ್ಯತೆ ಇದೆ. ಇದೊಂದು ತುಂಬಾ ಸಂತೋಷಕರ ವಿಚಾರ, ಸಮಾಧಾನಕರ ವಿಚಾರ ಅಂತಂದ್ರೂ ತಪ್ಪಾಗಲ್ಲ. ಇನ್ನು ಮುಖ್ಯವಾಗಿರ್ತಕ್ಕಂತ ಕೆಲಸ ಸ್ವಲ್ಪ ಮುಂದೆ ಹಾಕುವಂತಹ ಸನ್ನಿವೇಶಗಳು. ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ಮುಖ್ಯವಾದ ಕೆಲಸ ಇರುತ್ತೆ, ಅದು ಸ್ವಲ್ಪ ಡಿಲೇ ಆಗುತ್ತೆ, ಸಮಯ ತೆಗೆದುಕೊಳ್ಳುತ್ತೆ. ಅದರಿಂದ ಸ್ವಲ್ಪ ಮನಸ್ಸಿಗೆ ಬೇಸರ ಆಗುವಂತ ಸನ್ನಿವೇಶ ಇದೆ. ತೊಂದರೆ ಇಲ್ಲ, ಖಂಡಿತವಾಗ್ಲೂ ನಿಮ್ಮ ಹಿಡಿತದಲ್ಲಿ ಇಟ್ಕೊಂಡು ಹೋಗುವಂತ ಸಾಧ್ಯತೆಗಳು ಇದೆ. ಇನ್ನು ಜಮೀನು ಅಥವಾ ಮನೆ ಅಥವಾ ಯಾವನೋ ಬೆಲೆ ಬಾಳುವಂತಹ ವಸ್ತುಗಳನ್ನ ಕೊಂಡ್ಕೋಬೇಕು, ಏನೋ ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ಬೇಕು ಅಂತಂದ್ರೆ ಸ್ವಲ್ಪ ನಿಧಾನಗತಿಯಲ್ಲಿ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆ. ಸ್ವಲ್ಪ ದಿನ ಮುಂದೆ ಹಾಕಿದ್ರೆ ಬಹಳ ಒಳ್ಳೇದು. ಯಾಕಂತಂದ್ರೆ ಈ ಸಾಲ ಸಂಗ್ರಹ ಮಾಡ್ಕೊಂಡಂತೂ ನೀವು ಮೊದಲೇ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತೇನೆ. ಯಾಕಂತಂದ್ರೆ ಈಗ ಸದ್ಯಕ್ಕೆ ನೀವು ಸಾಲ ಸಂಗ್ರಹ ಏನಾದ್ರೂ ಮಾಡಿದ್ರೆ ತೊಂದರೆ ಆಗುತ್ತೆ. ಜೊತೆಗೆ ನೀವು ಮುಖ್ಯವಾದಂತ ವಸ್ತುಗಳನ್ನು ಖರೀದಿ ಮಾಡೋದಿದೆಯಲ್ಲ, ಅದನ್ನ ಖಂಡಿತವಾಗ್ಲೂ ಸಾಲ ಸಂಗ್ರಹ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಹತ್ರ ಇದ್ರೆ ಮಾಡ್ಕೊಳ್ಳಿ, ನಿಮ್ ಕಂಟ್ರೋಲ್ ಅಲ್ಲಿ ಇದ್ರೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ರಿಸ್ಕ್ ಅನ್ನ ತೆಗೆದುಕೊಂಡು ಮಾಡುವಂತಹ ಕೆಲಸಗಳು ದಯವಿಟ್ಟು ಈಗ ಬೇಡ. ಇನ್ನು ನೀವು ಈ ಒಂದು ಹೊಸ ವರ್ಷದ ಆರಂಭದಲ್ಲೂ ಕೂಡ ನೀವು ಏನೋ ಒಂದು ಹೊಸ ವಸ್ತುವನ್ನ ಖರೀದಿ ಮಾಡೋದಿದೆಯಲ್ಲ, ಅದು ನಿಮ್ಗೆ ಸ್ವಲ್ಪ ಸಮಾಧಾನವನ್ನ ತಂದು ಕೊಡುತ್ತೆ. ವಿದ್ಯಾರ್ಥಿಗಳು ಬಹಳಷ್ಟು ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ, ಹೆಚ್ಚಿನ ಪರಿಶ್ರಮವನ್ನ ಪಡಬೇಕಾಗತ್ತೆ. ಹೆಚ್ಚಿನ ಪ್ರಯತ್ನ ಮಾಡಿದ್ರೆ ಖಂಡಿತ. ಇಲ್ಲೂ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮೊಬೈಲ್ ಬಳಕೆ ಕಡಿಮೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಸ್ವಲ್ಪ ತಂದೆ ತಾಯಿಗಳು ಕೂಡ, ಅಂದ್ರೆ ಕುಂಭರಾಶಿಯ ಮಕ್ಕಳ
ತಂದೆ ತಾಯಿಗಳು ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸಿದ್ರೆ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ. ಕಲಾವಿದರಿಗೂ ಕೂಡ ಪ್ರಯತ್ನಗಳು ಇರುತ್ತೆ. ಅಂದ್ರೆ ಈ ತಿಂಗಳು ಹೇಗಿದೆ ಅಂತಂದ್ರೆ ಒಂದು ಹೋರಾಟದ ಜೀವನ, ಹೋರಾಟದಲ್ಲಿ ಸುಖವನ್ನ ಕಾಣುವಂತಹ ಜೀವನ, ಸುಖದಲ್ಲಿ ಯಶಸ್ಸು ಸಿಗುತ್ತೆ, ಅದು ಆನಂದವನ್ನ ತಂದು ಕೊಡುತ್ತೆ ಅನ್ನುವಂಥದ್ದು ಬಹಳ ಒಳ್ಳೆ ತಿಂಗಳು ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ವಿಡಿಯೋದುದ್ದಕ್ಕೂ ಅಲ್ಲಲ್ಲಿ ಕೆಲವೊಂದು ಎಚ್ಚರಿಕೆಗಳಿದಾವಲ್ಲ, ಆ ಎಚ್ಚರಿಕೆಗಳನ್ನ ಗಮನದಲ್ಲಿ ಇಟ್ಕೊಂಡು ನೀವು ಫಾಲೋ ಮಾಡಿದ್ರೆ 100% ನಿಮ್ಗೆ ಯಶಸ್ಸು ಸಿಗುವಂತ ಸಾಧ್ಯತೆ ಇದೆ. ಆ ಯಶಸ್ಸು ಇನ್ನೂ ವೃದ್ಧಿ ಆಗಬೇಕು, ಆ ಸಂಕಷ್ಟಗಳು ನಿವಾರಣೆ ಆಗೋದಕ್ಕೆ ದೈವ ಕೃಪೆ ಅನ್ನುವಂಥದ್ದು ಬೇಕೇ ಬೇಕು. ಆ ದೈವ ಕೃಪೆಗೆ ಪರಿಹಾರಗಳು, ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಆ ಪರಿಹಾರಗಳನ್ನ ತಿಳಿಸ್ಕೊಡೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದೆ ಅಂತ ಭಾವಿಸಿದೀವಿ. ಉಪಯೋಗ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿ ಫಲದ ಲಿಂಕ್ ಸಿಗುತ್ತೆ. ನಿಮ್ಗೆ ಇಷ್ಟವಾಗಿರತಕ್ಕಂತ ವಿಡಿಯೋನ ನೋಡ್ಕೊಳ್ಳಿ, ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಆಗಿದ್ರೆ ಈ ತಿಂಗಳಲ್ಲಿ ಕುಂಭ ರಾಶಿಯವರು ಏನ್ ಪರಿಹಾರ ಮಾಡ್ಕೋಬೇಕು ಅಂತ ನೋಡಿದ್ರೆ, ನೋಡಿ, ಶ್ರೀ ವಿಷ್ಣು ಸಹಸ್ರನಾಮ ಪಠಣ ಮಾಡ್ತಕ್ಕಂಥದ್ದು, ಶ್ರೀ ಶಿವ ಸಹಸ್ರನಾಮ ಪಠಣ ಮಾಡ್ತಕ್ಕಂಥದ್ದು ನಿಮಗಂತೂ ತುಂಬಾ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ. ಜೊತೆಗೆ ದೇವಸ್ಥಾನಗಳಲ್ಲಿ ನಡೀತಕ್ಕಂತಹ ನಾಗಹೋಮಗಳಿಗೆ ನಿಮ್ಮ ಕೈಲಾಗಿರ್ತಕ್ಕಷ್ಟು ಸಹಾಯವನ್ನ ಮಾಡ್ತಕ್ಕಂಥದ್ದು, ಮಹಾರುದ್ರ ಪಠಣ ಮಾಡ್ತಕ್ಕಂಥದ್ದು, ಪವಿತ್ರ ಕ್ಷೇತ್ರಗಳಿಗೆ ದರ್ಶನವನ್ನ ಕೊಡ್ತಕ್ಕಂತಹ ಕೆಲಸವನ್ನ ಮಾಡಿ, ನಿಮ್ಮ ಹಣೆಗೆ ಕೇಸರಿ ತಿಲಕವನ್ನ ಧಾರಣೆ ಮಾಡ್ಕೊಳ್ತಕ್ಕಂತ ಪ್ರಯತ್ನವನ್ನ ಮಾಡಿ, ಅದರಿಂದ ಖಂಡಿತ ಒಳ್ಳೆ ಫಲ ಸಿಗುತ್ತೆ. ಒಳ್ಳೆ ಫಲ ಸಿಗಲಿ, ನಿಮ್ಮ ಸಂಕಷ್ಟಗಳೆಲ್ಲ ದೂರ ಆಗ್ಲಿ, ನಿಮ್ಮ ಇಷ್ಟಾರ್ಥಗಳು ನೆರವೇರ್ಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು.